पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರಳಿ ಸಂಚಿಕೆ 97. ಹಿಂದಿನ ಸಂಚಿಕೆಯಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ದಿಗ್ವಿಜಯ, ಪತಿತ ಪಾವನರು ಹಾಗೂ ಮಧುರೆಯಲ್ಲಿ ವಿಜಯ ಪರಂಪರೆ ಎಂಬ ಶೀರ್ಷಿಕೆಗಳ ಕುರಿತು ಕೇಳಿದಿರಿ. ಅಂಬಾರಿಯಲ್ಲಿ ಮೆರೆದ ಅಮರ ಗ್ರಂಥ ಶೀರ್ಷಿಕೆಯೊಂದಿಗೆ ಸಂಚಿಕೆ 97 ಇದೀಗ ನಿಮಗಾಗಿ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ಯಾಹ್ನ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿ ಒಮ್ಮೆ ಪಂಡಿತ ಮಂಡಳಿಯತ್ತ ದೃಷ್ಟಿ ಬೀರಿದರು. ಆಗ ಅವರಿಗೆ ಅಂದಿನ ಸಭೆಯಲ್ಲಿ ಏನೋ ಹುರುಪಿದ್ದಂತೆ ಕಂಡುಬಂದಿತು. ಸರ್ವಜ್ಞರಾದ ಗುರುಗಳು ಅದರ ಕಾರಣವರಿತು ನಸುನಕ್ಕರು. ನೀಲಕಂಠ ದೀಕ್ಷಿತರು ಸರ್ವಶಾಸ್ತ್ರಗಳಲ್ಲೇ ನುರಿತ ಪಂಡಿತರಾಗಿದ್ದರು. ವ್ಯವಹಾರೇ ಭಾಟ್ಟನಯ ಎಂಬಂತೆ ಅವರಿಗೆ ಭಾಟ್ಟ ಮತದಲ್ಲಿ ವಿಶೇಷ ಪ್ರೇಮವಿದ್ದಿತು. ದೀಕ್ಷಿತರಿಗೆ 16 ಜನ ಶಿಷ್ಯರೂ ಇದ್ದರು. ಮೊದಲೇ ಯೋಜಿಸಿದ್ದಂತೆ ದೀಕ್ಷಿತರು ತಮ್ಮ ಪ್ರಮುಖ ಶಿಷ್ಯನಿಂದ ಮೀಮಾಂಸಾ ಶಾಸ್ತ್ರದ ಭಾಟ್ಟ ಮತದಂತೆ ವಾಕ್ಯಾರ್ಥ ಪ್ರಾರಂಭ ಮಾಡಿಸಿ ಪೂರ್ವಪಕ್ಷ ಮಾಡಿಸಿದರು. ಹಿರಿಯ ಪಂಡಿತರಾದ ರಾಮಚಂದ್ರಾಚಾರ್ಯರು ಅದಕ್ಕೆ ಸುಲಭವಾಗಿ ಸಮಾಧಾನ ಹೇಳಿದರು. ವಾದಿ ಪ್ರತಿವಾದಿಗಳಿಬ್ಬರಲ್ಲೂ ಸ್ವಲ್ಪ ಹೊತ್ತು ವಾಕ್ಯಾರ್ಥವಾದ ಮೇಲೆ ಶ್ರೀ ನೀಲಕಂಠ ದೀಕ್ಷಿತರೇ ಸ್ವತಃ ವಾದ ಕಣಕ್ಕಿಳಿದು ಅಸಾಧಾರಣ ಪ್ರತಿಭೆಯಿಂದ ವಾದ ಮಾಡಿ ಪೂರ್ವಪಕ್ಷವನ್ನು ಬಲಪಡಿಸಿ ಶ್ರೀಯವರತ್ತ ತಿರುಗಿ, ಮಹಾಸ್ವಾಮಿ, ಈವರೆಗೂ ಎಲ್ಲ ಶಾಸ್ತ್ರಗಳಲ್ಲಿ ತಮ್ಮ ಶಿಷ್ಯರು ಸಂಸ್ಥಾನದ ಪಂಡಿತರುಗಳು ವಾದ ಮಾಡಿದ್ದಾರೆ. ಅದನ್ನು ಹೇಳಿ ಹರ್ಷಿಸಿದ್ದೇವೆ. ಆದರೆ ಪೂಜ್ಯ ಗುರುಗಳ ಅಮೃತವಾಣಿಯನ್ನು ಆಲಿಸುವ ಸೌಭಾಗ್ಯ ನಮಗೀವರೆಗೆ ದೊರಕಲಿಲ್ಲ. ಈಗಲಾದರೂ ಗುರುಗಳು ನಮ್ಮ ಆಸೆಯನ್ನು ಪೂರ್ಣಗೊಳಿಸಬೇಕಾಗಿ ಬೇಡುತ್ತೇನೆ ಎಂದು ವಿಜ್ಞಾಪಿಸಿದರು. ಚಾಣಾಕ್ಷತನದಿಂದ ತಮಗೆ ಸವಾಲೆಸೆದ ದೀಕ್ಷಿತರ ಬುದ್ಧಿವಂತಿಕೆಯನ್ನು ಕಂಡು ತಲೆದೂಗಿದ ಶ್ರೀ ರಾಘವೇಂದ್ರ ತೀರ್ಥರು ನಸುನಗುತ್ತಾ, ಸಂತೋಷ ದೀಕ್ಷಿತರೇ, ನಿಮ್ಮಂಥ ವಿದ್ವಜ್ಜನರ ಪ್ರಾರ್ಥನೆಯನ್ನು ಪೂರೈಸುವುದು ನಮ್ಮ ಕರ್ತವ್ಯ ಆಗಬಹುದು ಎಂದು ಆಜ್ಞಾಪಿಸಿದರು. ಆಗ ದೀಕ್ಷಿತರು ಕರಜೋಡಿಸಿ, ಗುರುಗಳ ಅಮೃತವಾಣಿಯನ್ನು ಆಲಿಸಿ ಕೃತಾರ್ಥರಾಗಲು ನಾವು ಆಶಿಸಿದ್ದೇವೆ. ಗುರುಪಾದರನ್ನು ನಾವು ವಾದಕ್ಕೆ ಆಹ್ವಾನಿಸಿದೆವೆಂದು ಭಾವಿಸಬಾರದಾಗಿ ಕೋರುತ್ತೇನೆ ಎಂದರು. ಶ್ರೀಗಳವರು ಮುಗುಳುನಗೆ ಬೀರಿ, ದೀಕ್ಷಿತರೇ, ವಾದಕ್ಕೆ ಆಹ್ವಾನಿಸಿದರೂ ಅದು ತಪ್ಪೇನಲ್ಲ. ನಾವು 3 ದಿನಗಳಿಂದಲೂ ನಿಮ್ಮ ಆಹ್ವಾನವನ್ನು ಪ್ರತೀಕ್ಷಿಸುತ್ತಲೇ ಇದ್ದೆವು. ನಮಗೀಗ ಸಮಾಧಾನವಾಯಿತು. ನಿಮ್ಮ ಪೂರ್ವ ಪಕ್ಷಕ್ಕೆ ಈಗ ಉತ್ತರ ನೀಡುತ್ತೇವೆ ಎಂದು ಹೇಳಿ ದೀಕ್ಷಿತರ ವಾದವನ್ನು ಸಂಪೂರ್ಣವಾಗಿ ವಿದ್ವತ್ಪೂರ್ಣವಾಗಿ ಅನುವಾದ ಮಾಡಿ ಅವರ ಆಶಂಕೆಗಳಿಗೆ ಸಮರ್ಥ ರೀತಿಯಲ್ಲಿ ಉತ್ತರ ನೀಡಿದರು. ಆಗ ಅವರು ಸಾಕ್ಷಾತ್ ಸರಸ್ವತೀ ದೇವಿಯಂತೆ ಕಂಗೊಳಿಸುತ್ತಿದ್ದರು. ಗುರುಗಳ ತೇಜಸ್ಸು, ವ್ಯಕ್ತಿತ್ವ, ಲೋಕವಿಲಕ್ಷಣ ಪಾಂಡಿತ್ಯಗಳಿಂದ ಅತ್ಯಂತ ಪ್ರಭಾವಿತರಾಗಿ ಸಭಾಸದರು ಮಂತ್ರಮುಗ್ಧರಾಗಿ ಕುಳಿತು ಆನಂದಿಸುತ್ತಿದ್ದರು. ಶ್ರೀಪಾದಂಗಳವರು ತಮ್ಮ ವಾದವನ್ನೆಲ್ಲ ಸಂಪೂರ್ಣವಾಗಿ ಅನುವಾದ ಮಾಡಲು ಆರಂಭಿಸಿದಾಗಲೇ ಭಾಟ್ಟ ಮೀಮಾಂಸಾ ಶಾಸ್ತ್ರದಲ್ಲಿ ಗುರುಗಳಿಗಿರುವ ಅನಿತರ ಸಾಧಾರಣ ಪಾಂಡಿತ್ಯ ಪ್ರತಿಭೆಗಳು ದೀಕ್ಷಿತರಿಗೆ ಅರಿವಾಗಿತ್ತು. ಶ್ರೀಯವರು ತಮ್ಮ ಎಲ್ಲ ಆಶಂಕೆಗಳಿಗೂ ಸುಲಭವಾಗಿ ಸಪ್ರಮಾಣವಾಗಿ ಉತ್ತರ ನೀಡಿದ ಮೇಲಂತೂ ದೀಕ್ಷಿತರು ಹರ್ಷ ನಿರ್ಭರರಾಗಿ ಸಾಧು ಸಾಧು ಎಂದು ಉದ್ಗರಿಸಿದರು. ವಿದ್ವನ್ಮಂಡಲಿಯ ಕರತಾಡನ ಶಿರಕಂಪನಗಳಿಂದ ಗುರುಗಳನ್ನು ಶ್ಲಾಘಿಸಿತು. ಅನಂತರ ದೀಕ್ಷಿತರು ಭಾಟ್ಟ ಮೀಮಾಂಸಾ ಶಾಸ್ತ್ರದಲ್ಲಿನ ಅತಿ ಮುಖ್ಯ ಘಟ್ಟಗಳಲ್ಲಿ ಮಹಾಪಂಡಿತರಿಗೂ ಬಗೆಹರಿಯದ ಅನೇಕ ಕ್ಲಿಷ್ಟ ವಿಚಾರಗಳನ್ನು ಶ್ರೀಯವರ ಮುಂದೆ ಮಂಡಿಸಿ, ಗುರುವರ್ಯ, ಈ ಘಟ್ಟಗಳು ಅನೇಕ ಪಂಡಿತರಿಗೆ ಅಷ್ಟೇ ಏಕೆ ನನಗೂ ಸಹ ಕಗ್ಗಂಟಾಗಿಯೇ ಉಳಿದಿದೆ. ಶ್ರೀಪಾದರು ಇದನ್ನು ಪರಿಹರಿಸಿಕೊಟ್ಟು ಉಪಕರಿಸಬೇಕು ಎಂದು ಪ್ರಾರ್ಥಿಸಿದರು. ಶ್ರೀಗಳವರು ದರಹಾಸದಿಂದ ದೀಕ್ಷಿತರ ಎಲ್ಲ ಸಂಶಯಗಳಿಗೂ ಸುಲಭವಾಗಿ ಸಪ್ರಮಾಣವಾಗಿ ಸಮಾಧಾನ ಹೇಳಿ ಅವರು ಕ್ಲಿಷ್ಟವೆಂದು ಭಾವಿಸಿದ್ದ ಘಟ್ಟಗಳಿಗೆ ತಮ್ಮ ಪ್ರಜ್ಞಾತಾಂಡವದಿಂದ ಅವೆಲ್ಲ ಅತಿ ಸುಲಭವೆಂಬಂತೆ ಅವರ ಆಶಂಕೆಗಳನ್ನು ಪರಿಹರಿಸಿ, ಈಗ ನಿಮಗೆ ತೃಪ್ತಿ ಆಯಿತೇ ದೀಕ್ಷಿತರೇ ಎಂದು ನಸುನಕ್ಕರು. ನೀಲಕಂಠ ದೀಕ್ಷಿತರು ತಮ್ಮ ಕಿವಿಗಳನ್ನೇ ನಂಬದಂತಾದರು. ತಮಗೆ ಬಹುವರ್ಷಗಳಿಂದ ಕಗ್ಗಂಟಾಗಿಯೇ ಉಳಿದಿದ್ದ ವಿಚಾರಗಳನ್ನು ಶ್ರೀಯವರು ಲೀಲೆಯೋ ಎಂಬಂತೆ ಸುಲಭವಾಗಿ ಬಿಚ್ಚಿ ತೋರಿ ಸಮಾಧಾನ ಹೇಳಿದ್ದರಿಂದ ಅವರಿಗೆ ಆನಂದಾತಿಶಯವನ್ನು ತಡೆಯಲಾಗಲಿಲ್ಲ. ಕೂಡಲೇ ಮೇಲೆದ್ದು ಹೊದ್ದಿದ್ದ ವಸ್ತ್ರವನ್ನು ಟೊಂಕಕ್ಕೆ ಕಟ್ಟಿ ಶ್ರೀಪಾದಂಗಳವರಿಗೆ 3 ಬಾರಿ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ,
ಧನ್ಯನಾದೆ ಗುರುದೇವ, ತಾವು ನಿಜವಾಗಿಯೂ ಅಭಿನವ ಭಟ್ಟರೇ ಆಗಿದ್ದೀರಿ. ತಮ್ಮಂಥ ಜ್ಞಾನಿ ನಾಯಕರ ಪರಿಚಯವಾದದ್ದು ನನ್ನ ಸುದೈವ. ಬಹುದಿನದ ನನ್ನ ಸಂದೇಹಗಳನ್ನು ಪರಿಹರಿಸಿ ಭಾಟ್ಟ ಮತದಲ್ಲಿ ನನಗೆ ಹೆಚ್ಚು ದೀಕ್ಷೆಯುಂಟಾಗುವಂತೆ ಮಾಡಿದ ತಮಗೆ ನಮೋ ನಮಃ ಎಂದು ಭಿನ್ನವಿಸಿದರು. ಇದನ್ನೆಲ್ಲ ವಿಸ್ಮಿತನಾಗಿ ನೋಡುತ್ತಾ ಕುಳಿತಿದ್ದ ತಿರುಮಲ ನಾಯಕನಿಗೆ ಪರಮಾನಂದವಾಯಿತು. ರಾಜಾಸ್ಥಾನದ ಸಮಸ್ತ ಪಂಡಿತರು ಸಂತೋಷಾಧಿಕ್ಯದಿಂದ ಮೈಮರೆತು ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರಿಗೆ ಜಯವಾಗಲಿ ಎಂದು ಜಯಘೋಷ ಮಾಡಿದರು. ಸಭಾಸದರು ಪ್ರಚಂಡ ಕರದಾಡನ ಮಾಡಿ ಗುರುಗಳಿಗೆ ತಮ್ಮ ಭಕ್ತಿಯನ್ನು ಅರ್ಪಿಸಿದರು. ಆಗ ಲಕ್ಷ್ಮೀ ನರಸಿಂಹಾಚಾರ್ಯರು ವೇದಿಕೆಯನ್ನೇರಿ ನಿಂತು, ಮಹಾಪಂಡಿತರಾದ ನಮ್ಮ ನೀಲಕಂಠ ದೀಕ್ಷಿತರು ಮೀಮಾಂಸಾ ಶಾಸ್ತ್ರದಲ್ಲಿನ ಗುರುರಾಜರ ಅಪಾರ ವಿದ್ವತ್ತನ್ನು ಕಂಡು ಮುಕ್ತಕಂಠದಿಂದ ಹೊಗಳಿದ್ದು, ಅವರ ಸಹೃದಯತೆ ಹಾಗೂ ವಿದ್ವಾನೇವ ವಿಜಾನಾತಿ ವಿದ್ವಚ್ಚನ ಪರಿಶ್ರಮಂ ಎಂಬ ಪ್ರಮಾಣಕ್ಕೆ ತಕ್ಕಂತೆ ಸ್ವತಃ ಮಹಾಪಂಡಿತರಾದ್ದರಿಂದಲೇ ಅವರು ಉದಾರವಾಗಿ ವರ್ತಿಸಿ ಸರ್ವರ ಪ್ರೇಮಾದರಗಳಿಗೂ ಗುರುಗಳ ಅನುಗ್ರಹಕ್ಕೂ ಪಾತ್ರರಾಗಿದ್ದಾರೆ. ಈ ಆನಂದದ ಸಮಯದಲ್ಲಿ ನಾನೊಂದು ಮುಖ್ಯ ವಿಚಾರವನ್ನು ಈ ವಿದ್ವತ್ ಸಭೆಯಲ್ಲಿ ನಿವೇದಿಸ ಬಯಸಿದ್ದೇನೆ. ನಮ್ಮ ಪೂಜ್ಯ ಗುರುವರ್ಯರು ಮೀಮಾಂಸಾ ಶಾಸ್ತ್ರದಲ್ಲಿ ತತ್ರಾಪಿ ಭಾಟ್ಟ ಮತದಲ್ಲಿ ಅಸಾಧಾರಣ ಪಂಡಿತರಾಗಿರುವುದು ಮಾತ್ರವಲ್ಲ, ಭಾಟ್ಟ ಮತಾನುಸಾರವಾಗಿ ಭಾಟ್ಟ ಸಂಗ್ರಹ ಎಂಬ ಅದ್ವಿತೀಯ ಮೀಮಾಂಸಾ ಶಾಸ್ತ್ರ ಗ್ರಂಥವನ್ನು ರಚಿಸಿದ್ದಾರೆ. ಅದನ್ನು ನಮ್ಮ ದೀಕ್ಷಿತರು ಪರಿಶೀಲಿಸಿ ತಮ್ಮ ಅಭಿಪ್ರಾಯವನ್ನು ಸಭೆಗೆ ತಿಳಿಸಬೇಕಾಗಿ ನಾನು ಅಪೇಕ್ಷಿಸುತ್ತೇನೆ ಎಂದು ಹೇಳಿ ಗುರುಗಳು ಬರೆದ ಭಾಟ್ಟ ಸಂಗ್ರಹ ಗ್ರಂಥವನ್ನು ದೀಕ್ಷಿತರಿಗೆ ನೀಡಿದರು. ಆಗಲಂತೂ ದೀಕ್ಷಿತರ ಸಂತೋಷ ಬೇರೆ ಬೇರಿತು. ಏನು, ಇದು ಗುರುಗಳು ರಚಿಸಿದ ಭಾಟ್ಟ ಸಂಗ್ರಹವೇ? ನಮ್ಮ ಭಾಟ್ಟ ಮತಕ್ಕೆ ಗ್ರಂಥ ರಚನೆಯಿಂದ ಮಾನ್ಯತೆ ತಂದು ಕೊಟ್ಟಿರುವರೇ? ಸಂತೋಷ, ಪರಮ ಸಂತೋಷ ಎಂದು ಗ್ರಂಥವನ್ನು ಕಣ್ಣಿಗೊತ್ತಿಕೊಂಡು ಶ್ರೀಗಳಿಗೆ ಸಾಷ್ಟಾಂಗವೆರಗಿ, ಸ್ವಾಮಿ, ನಾನಿಂದು ಧನ್ಯನಾದೆ ಎಂದು ವಿಜ್ಞಾಪಿಸಿ ಅನಂತರ ನಾಳೆ ಸಭಾಧ್ಯಕ್ಷರ ಉಪದೇಶ ಭಾಷಣ, ವಿದ್ವತ್ ಸಂಭಾವನೆಗಳೊಡನೆ ಈ ಮಹಾವಿದ್ವತ್ ಸಭೆಯು ಪರಿಸಮಾಪ್ತವಾಗುವುದು ಎಂದು ಘೋಷಿಸಿದರು. ತರುವಾಯ ಅಂದಿನ ಕಾರ್ಯಕಲಾಪಗಳು ಮುಕ್ತಾಯವಾದವು. ಮಧುರೆಯ ರಾಜಸಭೆಯಲ್ಲಿಂದು ಜನರು ಕಿಕ್ಕಿರಿದು ತುಂಬಿದ್ದಾರೆ. ಶ್ರೀ ನೀಲಕಂಠ ದೀಕ್ಷಿತರು ಪ್ರಾಸ್ತಾವಿಕ ಭಾಷಣ ಮಾಡಿ ಶ್ರೀಪಾದಂಗಳವರು ಮೀಮಾಂಸಾ ಶಾಸ್ತ್ರದಲ್ಲಿ ಪ್ರಕಟಿಸಿದ ಅದ್ಭುತ ಪಾಂಡಿತ್ಯ, ಅವರ ಜ್ಞಾನ, ಭಕ್ತಿ, ವೈರಾಗ್ಯ, ಗ್ರಂಥರಚನೆ, ಮಹಾಮಹಿಮೆಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿ ಅನಂತರ ಗುರುಗಳು ರಚಿಸಿದ ಭಾಟ್ಟ ಸಂಗ್ರಹ ವಿಚಾರವನ್ನು ಪ್ರಸ್ತಾಪಿಸಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಭಾಟ್ಟ ಸಂಗ್ರಹ ಗ್ರಂಥವು ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೆ ಶ್ರೀ ಗುರುಗಳು ನೀಡಿರುವ ಅಸಾಧಾರಣ ಅಪೂರ್ವ ಕಾಣಿಕೆ ಎಂದು ಘಂಟಾಘೋಷವಾಗಿ ಘೋಷಿಸಲು ನನಗೆ ಪರಮಾನಂದವಾಗುತ್ತಿದೆ. ನಮ್ಮಂಥ ಮೀಮಾಂಸಾ ಶಾಸ್ತ್ರ ಪ್ರವೀಣರಿಗೆ ಈ ಗ್ರಂಥವು ಮಹೋಪಕಾರವೂ ಪಾಠ ಪ್ರವಚನಗಳಿಗೆ ಅತ್ಯಂತ ಸಹಾಯಕವೂ ಆಗಿದೆ. ಕಳೆದ 2 ಶತಮಾನಗಳಲ್ಲಿ ಮೊದಲ ಬಾರಿಗೆ ರಚಿತವಾಗಿರುವ ಈ ಮಹಾಗ್ರಂಥವು ಜಗನ್ಮಾನ್ಯವಾಗಿದೆ ಎಂದು ಉದ್ಧೃತ್ಯ ಭುಜಮುಚ್ಚತೆ, 2 ತೋಳುಗಳನ್ನು ಮೇಲೆತ್ತಿ ಹೇಳಲು ಹೆಮ್ಮೆ ಪಡುತ್ತೇನೆ ಮುಂತಾಗಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸಮಸ್ತ ಸಭಿಕರು ಹರ್ಷಧ್ವನಿ ಮಾಡಿದರು. ಆನಂತರ ತಿರುಮಲ ನಾಯಕರು ಮೇಲೆದ್ದು ನಿಂತು ಶ್ರೀಪಾದಂಗಳವರು ಅಲಂಕರಿಸಿರುವ ಗುರುಪೀಠಕ್ಕೂ ತಮ್ಮ ರಾಜಾಸ್ಥಾನಕ್ಕೂ ಶ್ರೀ ಸುರೇಂದ್ರ ಗುರುಗಳ ಕಾಲದಿಂದ ನಡೆದು ಬಂದಿರುವ ಮಧುರ ಬಾಂಧವ್ಯ, ಗುರು ಶಿಷ್ಯ ಭಾವಾದಿಗಳನ್ನು ವಿವರಿಸಿ, ಇವರ ಅನುಗ್ರಹದಿಂದ ನಮ್ಮ ರಾಜ್ಯ ಮಾತ್ರವಲ್ಲ, ದಕ್ಷಿಣದ ಎಲ್ಲ ರಾಜ್ಯಗಳು ಅಭಿವೃದ್ಧಿಗೆ ಬಂದು ಪ್ರಜರು ಸುಖ ಸಂತೋಷದಿಂದ ಬಾಳುವಂತಾಗಿದೆ. ಈ ಮಹನೀಯರು ರಚಿಸಿದ ಭಾಟ್ಟ ಸಂಗ್ರಹವೆಂಬ ಮಹಾಗ್ರಂಥವನ್ನು ಅಸಾಧಾರಣ ರೀತಿಯಿಂದ ಗೌರವಿಸಲು ಶ್ರೀ ದೀಕ್ಷಿತರ ಸಲಹೆಯಂತೆ ತೀರ್ಮಾನಿಸಿ ಈ ಗುರುಗಳ ಮಹಾಗ್ರಂಥವನ್ನು ಆನೆಯ ಮೇಲೆ ಅಂಬಾರಿಯಲ್ಲಿಟ್ಟು ಸಕಲ ವೈಭವದಿಂದ ರಾಜಧಾನಿಯಲ್ಲಿ ಮೆರೆಸಿ ಗೌರವಿಸಲು ನಿಶ್ಚಯಿಸಿದ್ದೇವೆ. ಶ್ರೀ ಗುರುಗಳು ಇದಕ್ಕೆ ಸಮ್ಮತಿ ನೀಡುವರೆಂದು ನಂಬಿದ್ದೇನೆ ಮುಂತಾಗಿ ನಿರೂಪಿಸಲು ಸಕಲರಿಗೂ ಮಹಾರಾಜರ ವಿಜ್ಞಾಪನೆಯಿಂದ ಪರಮ ಸಂತೋಷವಾಗಿ ಹರ್ಷಧ್ವನಿ ಮಾಡಿದರು. ಆಗ ಗುರುವರ್ಯರು ಹಸುನ್ಮುಖದಿಂದ, ಶ್ರೀ ಮೂಲರಾಮನ ಚಿತ್ತ, ನಮ್ಮ ಗುರುಪಾದರ ಅನುಗ್ರಹ ಆಗಲಿ, ರಾಜನ್, ನಿನ್ನ ಪ್ರಾರ್ಥನೆಯಂತೆ ಆಗಲಿ ಎಂದರು. ಅನಂತರ ಗುರುರಾಜರು ಅತ್ಯಮೋಘವಾಗಿ ವಿದ್ವತ್ಪೂರ್ಣವಾಗಿ ಉಪದೇಶ ಮಾಡಿ ಸರ್ವರನ್ನೂ ಆನಂದಗೊಳಿಸಿದರು. ಅನಂತರ ನೀಲಕಂಠ ದೀಕ್ಷಿತರು ಪ್ರಭುಗಳ ಪ್ರಾರ್ಥನೆಯಂತೆ ವಿದ್ವತ್ ಸಭೆಯ ಅಧ್ಯಕ್ಷತೆ ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟ ಶ್ರೀಗಳವರಿಗೆ ಪ್ರಭುಗಳು ಸಂಪತ್ ಸಮೃದ್ಧವಾದ 2 ಗ್ರಾಮಗಳನ್ನು, ದೇವರಿಗೆ ನವರತ್ನಾಭರಣಗಳನ್ನು, ಭಾಟ್ಟ ಸಂಗ್ರಹವನ್ನು ಗೌರವಿಸಲು ಸುವರ್ಣಪೀಠ ಪ್ರಭಾವಳಿಯನ್ನು ಅರ್ಪಿಸುತ್ತಾರೆ. ಗುರುವರ್ಯರು ಸ್ವೀಕರಿಸಿ ಆಶೀರ್ವದಿಸಬೇಕು ಎಂದು ಕೋರಿದರು. ಆಗ ತಿರುಮಲ ನಾಯಕರು ಗುರುಗಳಿಗೆ ಸಂಕಲ್ಪಪೂರ್ವಕವಾಗಿ 2 ಗ್ರಾಮಗಳು, ನವರತ್ನಾಭರಣಗಳು, ಸುವರ್ಣಪೀಠ,
ಶಾಲು ಜೋಡಿ ಕಾಣಿಕೆಗಳನ್ನು ಸಮರ್ಪಿಸಿ ನಮಸ್ಕರಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಅರಮನೆಯ ಹೊರಭಾಗದಲ್ಲಿ ಅಲಂಕೃತ ಗಜರಾಜನ ಮೇಲೆ ಸುವರ್ಣಮಯ ಅಂಬಾರಿಯಲ್ಲಿ ತಿರುಮಲ ನಾಯಕರಿತ್ತ ಸುವರ್ಣಪೀಠ ಪ್ರಭಾವಳಿಯ ಆಸನದಲ್ಲಿ ಭಾಟ್ಟ ಸಂಗ್ರಹ ಗ್ರಂಥವನ್ನಿಟ್ಟು ಅಲಂಕರಿಸಲಾಗಿದೆ. ಪಂಡಿತರು, ಪೌರಜಾನಪದರು, ದರ್ಬಾರಿನ ಪ್ರಮುಖರು, ಸೇನಾನಿಗಳು, ಸೈನಿಕರು, ರಾಜ್ಯದ ಸಮಸ್ತ ಬಿರುದಾವಳಿಗಳು, ವಿವಿಧ ವಾದ್ಯ, ಭೇರಿ, ನಗಾರಿ, ಗಾಳೆಗಳನ್ನು ಹಿಡಿದವರು, ಆನೆ, ಒಂಟೆ, ಕುದುರೆಗಳು ಹೀಗೆ ಎಲ್ಲರೂ ಸಿದ್ಧರಾಗಿದ್ದಾರೆ. ತಿರುಮಲ ನಾಯಕರು ಮಂತ್ರಿ ನೀಲಕಂಠ ದೀಕ್ಷಿತರುಗಳ 2 ಚಾಮರಗಳನ್ನು ಹಿಡಿದು ಬೀಸುತ್ತಾ ಮೆರವಣಿಗೆಯನ್ನು ಹೊರಡಿಸಿದರು. ಆಗ ತೋಪುಖಾನೆಯಿಂದ 21 ಗುಂಡುಗಳು ಹಾರಿದವು. ಪಂಡಿತರು ವೇದಘೋಷ ಮಾಡಹತ್ತಿದರು. ಮಂಗಳವಾದ್ಯಗಳು ಮೊಳಗಿದವು. ಭಾಟ್ಟ ಸಂಗ್ರಹವನ್ನು ಹೊತ್ತ ಗಜರಾಜನು ರಾಜ ಟಿವಿಯಿಂದ ಗಂಭೀರವಾಗಿ ಮುನ್ನಡೆದನು. ಸಹಸ್ರಾರು ಜನರು ಜಯಘೋಷ ಮಾಡುತ್ತಾ ಲಾಜಾ ಪುಷ್ಪಗಳನ್ನು ವರ್ಷಿಸತೊಡಗಿದರು. ಅತ್ಯಂತ ವೈಭವದ ಮೆರವಣಿಗೆಯು ಮಧುರಾಪುರದ ಎಲ್ಲ ರಾಜಬೀದಿಗಳಲ್ಲಿಯೂ ಸಂಭ್ರಮದಿಂದ ಬರಹತ್ತಿತು. ಅಲ್ಲಲ್ಲಿ ಜನರು ಪುಷ್ಪವೃಷ್ಟಿ ಮಾಡುತ್ತಾ ಜಯಘೋಷ ಮಾಡುತ್ತಿದ್ದರು. ಸುಮಾರು 2 ಗಂಟೆಗಳ ಕಾಲ ರಾಜಬೀದಿಗಳಲ್ಲಿ ಮೆರೆದ ಭಾಟ್ಟ ಸಂಗ್ರಹವನ್ನು ಹೊತ್ತ ಅಂಬಾರಿಯು ಸರಸ್ವತಿ ಮಂದಿರಕ್ಕೆ ಬಂದಿತು. ಅಂದು ಜರುಗಿದ ಸಂಭ್ರಮದ ಮೆರವಣಿಗೆಯು ಹಿಂದೆ ಶ್ರೀ ವಿದ್ಯಾರಣ್ಯ ಮುನಿಗಳು ಶ್ರೀ ಜಯತೀರ್ಥರ ಗ್ರಂಥಗಳನ್ನು ಆನೆಯ ಮೇಲೆ ಅಂಬಾರಿಯಲ್ಲಿಟ್ಟು ರಾಜಧಾನಿಯಲ್ಲಿ ವೈಭವದಿಂದ ಮೆರೆಸಿದ ವಿಚಾರವನ್ನು ನೆನಪಿಗೆ ತರುತ್ತಿತ್ತು. ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಇತಿಹಾಸದಲ್ಲಿ, ದ್ವೈತ ಸಿದ್ಧಾಂತದ ಇತಿಹಾಸದಲ್ಲಿ ಇಂಥ ಅಮೋಘವೂ ಮಹತ್ವಪೂರ್ಣವೂ ಅಪೂರ್ವವೂ ಆದ ಮೆರವಣಿಗೆ ಎಂದರೆ ಮೊದಲನೆಯದು ಶ್ರೀ ಜಯತೀರ್ಥರ ಗ್ರಂಥಗಳು ಮೆರೆದದ್ದು. ಅದಾದ ಮೇಲೆ 2ನೇ ಬಾರಿ ಐತಿಹಾಸಿಕ ಮಹತ್ವಪೂರ್ಣವಾದ ಭಾಟ್ಟ ಸಂಗ್ರಹ ಮೆರವಣಿಗೆ ಎಂದು ಘಂಟಾಘೋಷವಾಗಿ ಹೇಳಲು ಹರ್ಷಿಸುತ್ತೇವೆ. ಈ ಮಹತ್ವಪೂರ್ಣ ಐತಿಹಾಸಿಕ ವೈಭವವನ್ನು ಶ್ರೀ ವಾದೀಂದ್ರ ತೀರ್ಥ ಗುರುಚರಣರು ಶ್ರೀ ಗುರು ಗುಣಸ್ತವನದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಮಂತ್ರಿ ಶ್ರೀ ನೀಲಕಂಠಾಭಿಧ ಮಕಿಮಣಿನ ಭಟ್ಟತಂತ್ರಾನುಬಂಧೆ ಗ್ರಂಥೆ ತಾವತ್ವದೀಯೇ ಕರ್ಣಿಗುಣವಿದಾರೋಪಿತೆ ಬೆರ್ರನಾಯ ಕೀರ್ತಿಸ್ತೆ ರಾಘವೇಂದ್ರ ವ್ರತಿ ಸುಮತಿಮಣೆ ನ್ಯೂನಮನ್ಯೂನ ವೇಗ ದ್ವಿಜನಾಗಾನ ನಾರುಕ್ಷು ಸ್ವಯಮಪಿ ಸಹಸ ದಾವದಷ್ಟವಧಿಗಂತಾನ್. ವ್ರತಗಳಲ್ಲಿಯೂ ಸುಮತಿಗಳಲ್ಲಿಯೂ ಅತ್ಯಂತ ಶ್ರೇಷ್ಠರಾದ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೇ ಸ್ವಸಿದ್ಧಾಂತ ಸಂಪತ್ತುಳ್ಳ, ಅಂದರೆ ಅದ್ವೈತ ಪೂರ್ವ ಮೀಮಾಂಸಾ ಶಾಸ್ತ್ರಗಳಲ್ಲಿ ವಿಖ್ಯಾತ ಪಂಡಿತರಾದ ವಿದ್ಯಾಪಕ್ಷಪಾತಿಗಳು, ಗುಣಜ್ಞರು ಆದ ಮಧುರಾ ರಾಜ್ಯದ ಮಹಾಮಂತ್ರಿಗಳಾದ ಶ್ರೀ ನೀಲಕಂಠ ದೀಕ್ಷಿತರು ಮಧುರಾ ರಾಜ್ಯಾಧಿಪತಿಯಾದ ತಿರುಮಲ ನಾಯಕನ ಪ್ರಾರ್ಥನೆಯಂತೆ ನೀವು ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ರಚಿಸಿದ ಅತ್ಯಂತ ಶ್ರೇಷ್ಠವಾದ ಭಾಟ್ಟ ಸಂಗ್ರಹ ಗ್ರಂಥವನ್ನು ಗೌರವಿಸಲಾಶಿಸಿ ಆ ಮಹಾಗ್ರಂಥವನ್ನು ಆನೆಯ ಮೇಲೆ ಅಂಬಾರಿಯಲ್ಲಿ ಮಂಡಿಸಿ ರಾಜಧಾನಿಯಲ್ಲಿ ರಾಜವೈಭವದಿಂದ ಮೆರೆಸಿದರು. ಹೀಗೆ ನಿಮ್ಮ ಗ್ರಂಥವು ಲೋಕಮಾನ್ಯತೆ ಗಳಿಸಿ ಧ್ವಜಾರೋಹಣ ಮಾಡಿದ್ದರಿಂದ ನಿಮ್ಮ ಕೀರ್ತಿಯು ತಾನೂ ಸಹ ದಿಗ್ಗಜಗಳನ್ನೇರಬೇಕೆಂದು ಅತಿವೇಗವಾಗಿ ದಿಗಂತಗಳನ್ನು ಕುರಿತು ಧಾವಿಸಿತು. ಅಂದರೆ ಸ್ವಾಮಿ, ಈ ನಿಮ್ಮ ಗ್ರಂಥವು ಆನೆಯ ಮೇಲೆ ಅಂಬಾರಿಯಲ್ಲಿ ಮೆರೆದಿದ್ದರಿಂದ ನಿಮ್ಮ ಕೀರ್ತಿಯು ದಿಗಂತ ವಿಶ್ರಾಂತವಾಯಿತು ಎಂಬ ಭಾವ. ಮಧುರೆಯ ಈ ಮಹಾದಿಗ್ವಿಜಯವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ದಿಗ್ವಿಜಯಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಐತಿಹಾಸಿಕ ಘಟನೆಯಾಗಿದೆ ಎಂದು ಹೇಳಬಹುದು. ಅಂದು ಸಂಜೆ ಶ್ರೀಯವರು ನೆರವೇರಿಸಿದ ಯುದ್ಧೋತ್ಸಭೆಯಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಮಧುರಾಧಿಪತಿಯಾದ ತಿರುಮಲ ನಾಯಕನಿಗೆ ಸುವರ್ಣ ಸೀತಾರಾಮ ಪ್ರತಿಮಾ ಪದಕ ಶೋಭಿತವಾದ ಮುಕ್ತಮಾಲೆ, ಪೀತಾಂಬರ, ಶಾಲು ಜೋಡಿಗಳನ್ನಿತ್ತು ಗೌರವಪೂರ್ವಕವಾಗಿ ಆಶೀರ್ವದಿಸಿದರು. ಇದರಂತೆ ಮಂತ್ರಿಗಳು, ಮಹಾಪಂಡಿತರು ಆದ ಶ್ರೀ ನೀಲಕಂಠ ದೀಕ್ಷಿತರಿಗೆ ಮುಕ್ತಾಮಾಲೆ, ಜೋಡಿ ಶಾಲುಗಳೊಡನೆ ವಿದ್ವಚ್ಚೂಡಾಮಣಿ ಎಂಬ ಪ್ರಶಸ್ತಿಯನ್ನು ಅನುಗ್ರಹಿಸಿ ಫಲಮಂತ್ರಾಕ್ಷತೆ ಕರುಣಿಸಿದರು. ತರುವಾಯ ಶ್ರೀಪಾದಂಗಳವರು ಶ್ರೀ ಸುಂದರೇಶ್ವರ, ಶ್ರೀ ಮೀನಾಕ್ಷಿ ದೇವಿಯರ ಸಂದರ್ಶನ ಮಾಡಿ ಭಕ್ತಿಪೂರ್ವಕ ನಮಸ್ಕರಿಸಿ ರಾಜಧಾನಿಯಲ್ಲಿ ತಮಗೆ ದೊರೆತ ಎಲ್ಲ ದಿಗ್ವಿಜಯ ಗೌರವಗಳನ್ನು ಶ್ರೀ ಮೀನಾಕ್ಷಿ ಸುಂದರೇಶಾಂತರ್ಗತ ಭಾರತೀಯ ರಮಣ ಪ್ರಾಣಾಂತರ್ಗತ ಸಂಕರ್ಷಣಾಭಿನ್ನ ಶ್ರೀ ಮೂಲರಾಮಚಂದ್ರ ದೇವರಿಗೆ ಸಮರ್ಪಿಸಿದರು. ಮರುದಿನ ಶ್ರೀಪಾದಂಗಳವರು ತಿರುಮಲ ನಾಯಕ, ನೀಲಕಂಠ ದೀಕ್ಷಿತರು, ವಿದ್ವಜ್ಜನರು, ಧರ್ಮಾಭಿಮಾನಿಗಳಿಂದ ಬೀಳುಕೊಂಡು ಮಹಾಸಂಸ್ಥಾನದೊಡನೆ ಶ್ರೀರಂಗ ಕ್ಷೇತ್ರಕ್ಕೆ ಹೊರಟರು. ಇಲ್ಲಿಗೆ ಸಂಚಿಕೆ 97 ಮುಕ್ತಾಯ. ಶ್ರೀರಂಗದಲ್ಲಿ ಜ್ಞಾನಸತ್ರ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.